ಅಕ್ಕಮಹಾದೇವಿಯ ವಚನಗಳು ಅರ್ಥಸಹಿತ. ಕಾಯಕವೇ ಕೈಲಾಸ. ಇದರ ಅರ್ಥ, ಅಕ್ಕಮಹಾದೇವಿಯವರು ಮಾನವನ ದೇಹವೇ ದೇವಾಲಯ ಎಂದು ಹೇಳಿದ್ದಾರೆ. ದೇಹವನ್ನು ಶುದ್ಧವಾಗಿ ಸತ್ಕರ್ಮಗಳಲ್ಲಿ ಬಳಸಿದರೆ ಅದೇ ಕೈಲಾಸವಾಗುತ್ತದೆ ಎಂಬ ಸಂದೇಶ ಈ ವಚನದಲ್ಲಿ ಅಡಕವಾಗಿದೆ. ಹೊನ್ನಿನಾಸೆ ಬೇಡ, ಮಣ್ಣಿನಾಸೆ ಬೇಡ. ಇದರ ಅರ್ಥ, ಸಂಪತ್ತಿನ ಆಸೆಯೂ ಬೇಡ, ಭೌತಿಕ ವಿಷಯಗಳ ಮೇಲಿನ ಮೋಹವು ಬೇಡ ಎಂದು ಈ ವಚನ ತಿಳಿಸುತ್ತದೆ. ಭಕ್ತಿ ಮತ್ತು ಆತ್ಮಶುದ್ಧಿಯೇ ಜೀವನದ ಗುರಿಯಾಗಬೇಕು ಎಂದು ಅಕ್ಕಮಹಾದೇವಿಯವರು ಹೇಳುತ್ತಾರೆ. ಎನ್ನ ಮನದೊಳಗೆ ಮತ್ತಿಲ್ಲ ಚನ್ನ ಮಲ್ಲಿಕಾರ್ಜುನನೇ. ಇದರ ಅರ್ಥ, ಅಕ್ಕಮಹಾದೇವಿಯ ಮನಸ್ಸು ಸಂಪೂರ್ಣವಾಗಿ ಶಿವನಲ್ಲಿ ನೆಲೆಸಿದೆ, ದೇವರ ಹೊರತು ಬೇರೆ ಆಸೆಗಳಿಲ್ಲ ಎಂಬ ಏಕಾಗ್ರ ಭಕ್ತಿಯ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ನಿನ್ನೊಳಗೆ ನಾನಿಲ್ಲ, ನನ್ನೊಳಗೆ ನೀನಿಲ್ಲ. ಇದರ ಅರ್ಥ, ನಾನು ಎಂಬ ಅಹಂಕಾರ ನಾಶವಾಗಿ ದೇವರಲ್ಲಿ ಲೀನವಾಗಿರುವ ಸ್ಥಿತಿಯನ್ನು ಈ ವಚನ ವಿವರಿಸುತ್ತದೆ. ಬಾಹ್ಯ ಅಲಂಕಾರ ಬೇಡ, ಅಂತರಂಗ ಶುದ್ಧಿಯೇ ಬೇಕು. ಇದರ ಅರ್ಥ, ಹೊರಗಿನ ಅಲಂಕಾರಕ್ಕಿಂತ ಮನಸ್ಸಿನ ಶುದ್ಧತೆಯೇ ಮುಖ್ಯ ಎಂದು ಈ ವಚನ ಬೋಧಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.